ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಸುಮಾರು ಸುದ್ದಿಗಳು ಅಂದ್ರೆ ಸುಮಾರು ಇಂಡಸ್ಟ್ರಿಗಳ ಸುದ್ದಿಗಳನ್ನ ಅಂತ ನೋಡೋದಾದ್ರೆ ಪೇಪರ್ ಇಂಡಸ್ಟ್ರಿ ಬಹಳ ಸುದ್ದಿಲಿದೆ. ರೀಸನ್ ಬೀಯಿಂಗ್ ಈಸ್ ವೆರಿ ಸಿಂಪಲ್. ಇದರಲ್ಲಿರ್ತಕ್ಕಂತಹ ಮೇಜರ್ ಕಂಪನೀಸ್ ಗಳ ರಿಟರ್ನ್ ಏನಿದೆಯೋ ಆಕಾಶದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಾವು ರೀಸೆಂಟ್ ದಿನಗಳಲ್ಲಿ ಗಮನಿಸಿದೀವಿ. ನೀವು ನೋಡ್ತಾ ಇರಬಹುದು ಇಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಲಿಮಿಟೆಡ್ ರಫ್ಲಿ 146% ನಷ್ಟು ಒಂದು ವರ್ಷದಲ್ಲಿ ರಿಟರ್ನ್ ಕಂಡಿದ್ರೆ, ಜೆಕೆ ಪೇಪರ್ ಲಿಮಿಟೆಡ್ 113% ನಷ್ಟು, ಆಲ್ಮೋಸ್ಟ್ ಡಬಲ್ ಪರ್ಸೆಂಟೇಜ್ ಅಂದ್ರೆ ಡಬಲ್ ಟೈಮ್ಸ್ ರಿಟರ್ನ್ ಕೊಟ್ಟಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಈ ಒಂದು ಕೋವಿಡ್ ಆದ್ಮೇಲೆ, ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಬಹಳ ಹೊಡೆತ ತಿಂದಿರತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು ಪೇಪರ್ ಇಂಡಸ್ಟ್ರಿ. ರೀಸನ್ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ಆ ಟೈಮಲ್ಲಿ ಆನ್ಲೈನ್ ಎಜುಕೇಶನ್ ಇಂಟ್ರೊಡ್ಯೂಸ್ ಆಯ್ತು ಮಾರ್ಕೆಟ್ ಅಲ್ಲಿ. ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ ಕ್ಲೋಸ್ ಆಗೋಯ್ತು, ಶಾಲೆ ಕಾಲೇಜುಗಳೆಲ್ಲ ಕ್ಲೋಸ್ ಆಗಿ ಹೋಗುತ್ತೆ, ಆಫೀಸ್ ವರ್ಕ್ಸ್ ಗಳೆಲ್ಲ ಆನ್ಲೈನ್ ಬಂದ್ಬಿಡುತ್ತೆ. ಸೊ ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆಗಕ್ಕೆ ಶುರು ಆದ್ಮೇಲೆ ಪೇಪರ್ ಇಂಡಸ್ಟ್ರಿಗೆ ಬಹಳನೇ ಹೊಡೆತ ಬಿದ್ದಿತ್ತು. ಬಟ್ ಇಂಟ್ರೆಸ್ಟಿಂಗ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಪೇಪರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಗಳು ಅಪ್ ಟ್ರೆಂಡ್ ಅಲ್ಲಿ ಇದೆ, ಆಲ್ರೆಡಿ ಡಬಲ್ ರಿಟರ್ನ್ ಕೊಟ್ಟಿದೆ. ಕಾರಣ ಏನಪ್ಪಾ ಇದರಿಂದ ಇರತಕ್ಕಂಥದ್ದು? ಅಷ್ಟೇ ಅಲ್ಲ, ಓವರ್ ಆಲ್ ಪೇಪರ್ ಇಂಡಸ್ಟ್ರಿ ಇರತಕ್ಕಂತಹ ಟಾಪ್ 5 ಪ್ಲೇಯರ್ಸ್ ಗಳ ಬಗ್ಗೆನೂ ಕೂಡ ಫಂಡಮೆಂಟಲ್ ಮಾಹಿತಿಗಳನ್ನ ಹಾಗೆ ಫಿನಾನ್ಷಿಯಲ್ ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಣ ವಿಡಿಯೋದಲ್ಲಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ರೀಸೆಂಟ್ ಆಗಿ ಫೇಸ್ಬುಕ್ ಪೇಜ್ ಅನ್ನು ಕೂಡ ಓಪನ್ ಮಾಡ್ತೀವಿ ಗ್ರೋ ಕನ್ನಡದಿಂದ. ಅಲ್ಲೂ ಕೂಡ ಸುಮಾರು ಕಂಟೆಂಟ್ಸ್ ಗಳು ಅಂದ್ರೆ ಓವರ್ ಆಲ್ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಗಳನ್ನ ಅಲ್ಲೂ ಕೂಡ ಕೊಡ್ತಾ ಇರ್ತೀವಿ. ಇನ್ ಕೇಸ್ ನೀವು ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ, ಇನ್ ಕೇಸ್ ನೀವು ಫೇಸ್ಬುಕ್ ಅಲ್ಲಿ ಇದ್ದು ಫಾಲೋ ಮಾಡ್ತಿಲ್ಲ ಅಂತಂದ್ರೆ ದಯವಿಟ್ಟು ಆ ಒಂದು ಪೇಜ್ ಅನ್ನು ಕೂಡ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್, ಫಸ್ಟ್ ಆಫ್ ಆಲ್ ಈ ಒಂದು ಎಂಟೈರ್ ಪೇಪರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಬಿಸ್ನೆಸ್ ಗಳು ಅಂತ ಯಾವ್ದು ಬರುತ್ತೆ? ಈಗ ಬರೀ ಪೇಪರ್ ಅಂತಂದ್ರೆ ನ್ಯೂಸ್ ಪೇಪರ್ ಮಾತ್ರ ಅಲ್ಲ, ಅಥವಾ ಪೇಪರ್ ಅಥವಾ ನಾರ್ಮಲ್ ಬುಕ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಪೇಪರ್ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಬಿಸ್ನೆಸ್ ಸೆಗ್ಮೆಂಟ್ಸ್ ಗಳು ಎಂಟೈರ್ ಪೇಪರ್ ಇಂಡಸ್ಟ್ರಿ ಬರುತ್ತೆ. ನೀವು ನೋಡ್ತಾ ಇರಬಹುದು ಇಲ್ಲಿ ಪ್ಯಾಕೇಜಿಂಗ್ ಪೇಪರ್ ಇಂಡಸ್ಟ್ರಿ ಅಂದ್ರೆ ಪ್ಯಾಕೇಜಿಂಗ್ ಪೇಪರ್ ಅಂತ ಏನ್ ಹೇಳ್ತೀವಿ, ಈ ಪರ್ಟಿಕ್ಯುಲರ್ ವರ್ಟಿಕಲ್ ಗೆ ಸಂಬಂಧಪಟ್ಟ ಹಾಗೆ 55% ನಷ್ಟು ಓವರ್ ಆಲ್ ಕನ್ಸ್ಯೂಮ್ಷನ್ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. ರೈಟಿಂಗ್ ಅಂಡ್ ಪ್ರಿಂಟಿಂಗ್, ನಾರ್ಮಲ್ ಒಂದು ಪ್ರಿಂಟಿಂಗ್ ಹಾಗೆ ರೈಟಿಂಗ್ ಗೆ ಸಂಬಂಧಪಟ್ಟ ಹಾಗೆ 35% ನಷ್ಟು ಓವರ್ ಆಲ್ ಕನ್ಸ್ಯೂಮ್ಷನ್ ಇರುತ್ತೆ. ನ್ಯೂಸ್ ಪ್ರಿಂಟ್ ಅಥವಾ ಓವರ್ ಆಲ್ ನ್ಯೂಸ್ ಪೇಪರ್ ಗೆ ಸಂಬಂಧಪಟ್ಟ ಹಾಗೆ 6% ನಷ್ಟು ಕನ್ಸ್ಯೂಮ್ಷನ್ ಇದ್ರೆ, ಮಿಕ್ಕಿರೋದ್ರಲ್ಲಿ 4% ನಷ್ಟು ಕನ್ಸ್ಯೂಮ್ಷನ್ ಇವತ್ತಿನ ಕಾಲಕ್ಕೆ 4 ಡಿಫರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ಈ ಎಂಟೈರ್ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದೆ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಪೇಪರ್ ಇಂಡಸ್ಟ್ರಿ ಇದೆಯೋ, ಪೇಪರ್ ಅನ್ನೋ ಪ್ರಾಡಕ್ಟ್ ಗೆ ಮೇನ್ ರಾ ಮಟೀರಿಯಲ್ ವುಡ್ ಆಗಿರುತ್ತೆ. ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಗ್ರೋ ಬೇಸ್ಡ್ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಅಗ್ರಿಕಲ್ಚರ್ ಗೆ ಡೈರೆಕ್ಟ್ ಸಂಬಂಧ ಹೊಂದಿರತಕ್ಕಂತಹ ಬಿಸ್ನೆಸ್. ಬಟ್ ಅಟ್ ದ ಸೇಮ್ ಟೈಮ್ ರೀಸೆಂಟ್ ದಿನಗಳಲ್ಲಿ ಇನೋವೇಷನ್ಸ್ ಗಳು ಅಥವಾ ತಂತ್ರಜ್ಞಾನ ಜಾಸ್ತಿ ಆಗಿರೋದ್ರಿಂದ ಆಬ್ವಿಯಸ್ಲಿ ವೇಸ್ಟ್ ಪೇಪರ್ ಗಳೇನಿತ್ತು, ಆ ವೇಸ್ಟ್ ಪೇಪರ್ ನ ಯೂಸ್ ಮಾಡ್ಕೊಂಡು ಕೂಡ ಪೇಪರ್ ನ ಮತ್ತೆ ರೀಯೂಸ್ ಮಾಡತಕ್ಕಂತಹ ಸಿಸ್ಟಮ್ಸ್ ಗಳನ್ನ ನಾವು ಕಂಡು ಹಿಡ್ಕೊಂಡಿದೀವಿ, ಪರಿಸರಕ್ಕೂ ಜಾಸ್ತಿ ಹಾನಿ ಆಗಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು. ಬಹಳ ಇಂಟ್ರೆಸ್ಟಿಂಗ್ ಡೇಟಾ ಏನಪ್ಪಾ ಅಂತಂದ್ರೆ ರೀಸೆಂಟ್ ದಿನಗಳಲ್ಲಿ ಬಂದಿರತಕ್ಕಂಥದ್ದು, ಎಂಟೈರ್ ವರ್ಲ್ಡ್ ಅಲ್ಲಿ 15% ನಷ್ಟು ಪಾಪ್ಯುಲೇಷನ್ ಏನಿದೆಯೋ ನಮ್ಮ ಭಾರತದಲ್ಲಿದೆ. ಅಂದ್ರೆ ಓವರ್ ಆಲ್ 15% ನಷ್ಟು ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿದೆ. ಅಟ್ ದ ಸೇಮ್ ಟೈಮ್ ಎಂಟೈರ್ ವರ್ಲ್ಡ್ ಪೇಪರ್ ಕನ್ಸ್ಯೂಮ್ಷನ್ ಅಂತ ನೋಡೋದಾದ್ರೆ ಬರೀ 5% ನಷ್ಟು ಕನ್ಸ್ಯೂಮ್ಷನ್ ಮಾತ್ರ ಭಾರತದಲ್ಲಿ ನಾವು ಮಾಡ್ತಾ ಇದೀವಿ. ಸೊ ಇದು ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ ಎಂಟೈರ್ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ನಮ್ಮಲ್ಲಿ ಇದ್ರೂ ಕೂಡ ಪೇಪರ್ ಕನ್ಸ್ಯೂಮ್ಷನ್ ಅಥವಾ ಪೇಪರ್ ನ ಯೂಸ್ ಮಾಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇನ್ನೂ ಸ್ಕೋಪ್ ಇದೆ, ಅಥವಾ ಇಂಡಸ್ಟ್ರಿಯಲ್ಲಿ ಇನ್ನೂ ಬಿಗರ್ ಸ್ಕೋಪ್ ಇದೆ ಅನ್ನೋದು ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ಇಂಡಿಯನ್ ಪೇಪರ್ ಮ್ಯಾನುಫ್ಯಾಕ್ಚರರ್ ಅಸೋಸಿಯೇಷನ್ ಹೇಳೋ ಪ್ರಕಾರ ಓವರ್ ಆಲ್ ಬರ್ತಕ್ಕಂತಹ ದಿನಗಳಲ್ಲಿ ಅಂದ್ರೆ ಫಿನಾನ್ಷಿಯಲ್ 2027 ಅಷ್ಟೊತ್ತಿಗೆ 6 to 7% ನಷ್ಟು ಆನ್ಯುವಲಿ ಗ್ರೋತ್ ಓವರ್ ಆಲ್ ಪೇಪರ್ ಇಂಡಸ್ಟ್ರಿ ಕಾಣಬಹುದು ಅನ್ನೋ ಒಂದು ನಿರೀಕ್ಷಣೆಗಳು ಕೂಡ ಇರುತ್ತೆ. ರಫ್ಲಿ 30 ಮಿಲಿಯನ್ ಟನ್ಸ್ ಗಳ ಕನ್ಸ್ಯೂಮ್ಷನ್ ನೆಕ್ಸ್ಟ್ 5 ವರ್ಷದಲ್ಲಿ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಕೂಡ ಇರುತ್ತೆ. ಹಾಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇನ ಡೇಟಾ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ಪರ್ ಕ್ಯಾಪಿಟಾ ಪೇಪರ್ ಕನ್ಸ್ಯೂಮ್ಷನ್ ಅಂದ್ರೆ ಒಬ್ಬ ವ್ಯಕ್ತಿ ಆವರೇಜ್ ಆಗಿ ಎಷ್ಟು ಕನ್ಸ್ಯೂಮ್ಷನ್ ಮಾಡ್ತಾ ಇದ್ದಾರೆ ಪೇಪರ್ ನ ವರ್ಷಕ್ಕೆ ಅಂತ ಹೇಳೋದಾದ್ರೆ 13 kg ಆಗಿರುತ್ತೆ. ವೆರಿನ್ ನಾವು ಬೇರೆ ಗ್ಲೋಬಲ್ ವೈಸ್ ಕಂಪೇರ್ ಮಾಡಿ ನೋಡ್ತೀವಿ, ಬೇರೆ ಒಂದು ಕಂಟ್ರೀಸ್ ಗಳಿಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ 57 kg ಅಷ್ಟು ಪರ್ ಕ್ಯಾಪಿಟಾ ಕನ್ಸ್ಯೂಮ್ಷನ್ ಇರುತ್ತೆ ಓವರ್ ಆಲ್ ಪೇಪರ್ ಅಂತ ಹೇಳೋದಾದ್ರೆ. ಇದ್ರ ಪ್ರಕಾರ ಕೂಡ ನಮ್ಗೆ ಗೊತ್ತಾಗುತ್ತೆ ಎಂಟೈರ್ ಆಸ್ ಅನ್ ಇಂಡಸ್ಟ್ರಿ ತುಂಬಾ ಸ್ಕೋಪ್ ಇರೋದು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಬಟ್ ನಾನು ಆಲ್ರೆಡಿ ಹೇಳಿದೆ, ಓವರ್ ಆಲ್ 2020-2019 ಅಲ್ಲಿ ಆದಂತಹ ಬದಲಾವಣೆಗಳೇನಿದೆಯೋ, COVID-19 ಅನ್ನೋದೇನಿದೆಯೋ ಬಹಳ ಬಿಗ್ ಶಾಕಿಂಗ್ ನ್ಯೂಸ್ ಆಗಿತ್ತು ಎಂಟೈರ್ ಪೇಪರ್ ಇಂಡಸ್ಟ್ರಿಗೆ. ಓವರ್ ಆಲ್ ಆಫ್ಲೈನ್ ಆಪರೇಷನ್ಸ್ ಗಳು, ಟ್ರೆಡಿಷನಲ್ ಆಪರೇಷನ್ಸ್ ಗಳೆಲ್ಲ ಕ್ಲೋಸ್ ಆಗೋಗುತ್ತೆ. ಓವರ್ ಆಲ್ ಆನ್ಲೈನ್ ಗೆ ನಾವು ಶಿಫ್ಟ್ ಆಗಕ್ಕೆ ಶುರು ಆಗ್ತೀವಿ. ಪೇಪರ್ ಗಳ ಕನ್ಸ್ಯೂಮ್ಷನ್, ಈವನ್ ನ್ಯೂಸ್ ಪೇಪರ್ ಗಳೇನೆ ಕನ್ಸ್ಯೂಮ್ಷನ್ ನ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಮೆಜಾರಿಟಿ ಆಫ್ ದ ಹೊಡೆತವನ್ನ ತಿನ್ನಂತಹ ಇಂಡಸ್ಟ್ರಿ ಪೇಪರ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಬಟ್
ಸರ್ಪ್ರೈಸಿಂಗ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ರೀಸೆಂಟ್ ದಿನಗಳಲ್ಲಿ ಅಂದ್ರೆ ಜಸ್ಟ್ ಒಂದು 6-7 ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಮೂಲಕ ಓವರ್ ಆಲ್ ಇಂಡಸ್ಟ್ರಿ ಬೆಳೀತಾ ಇದೆ. ಸೊ ಇದರಿಂದ ಇರತಕ್ಕಂತಹ ಕಾರಣಗಳು ಏನಾಗಿರ್ಬೋದು ಅಂತ ನೋಡೋದಾದ್ರೆ, ಮೊದಲನೇದು ಕೋವಿಡ್ ಇಟ್ ಸೆಲ್ಫ್. ಸೊ ಕೋವಿಡ್ ಲಾಕ್ ಡೌನ್ ಟೈಮ್ ಅಲ್ಲಿ ಮಾತ್ರ ನಾವು ಆನ್ಲೈನ್ ಗೆ ಶಿಫ್ಟ್ ಆಗ್ತಾ ಇದೀವಿ. ಬಟ್ ಓವರ್ ಆಲ್ ಸ್ಲೋಲಿ ಅಂತ ಹೇಳೋದಾದ್ರೆ ಲಾಸ್ಟ್ 1 ವರ್ಷದಿಂದ ಸ್ಲೋಲಿ ನಮ್ಮ ಮತ್ತೆ ಟ್ರೆಡಿಷನಲ್ ಆಗಿ ನಾವು ಏನ್ ಕಾರ್ಪೊರೇಟ್ ವರ್ಕ್ಸ್ ಗಳನ್ನ ಮಾಡ್ತಾ ಇದೀವೋ ಅಲ್ಲೆಲ್ಲ ಪೇಪರ್ ಯೂಸೇಜ್ ಗಳನ್ನ ನಾವು ಜಾಸ್ತಿ ಮಾಡ್ತಾ ಇದೀವಿ. ಕೋವಿಡ್ ಲಾಕ್ ಡೌನ್ ಇಂದ ನಾವು ಹೊರಗಡೆ ಬಂದಿರತಕ್ಕಂಥದ್ದು ಕೂಡ ಒನ್ ಆಫ್ ದ ಸಿಗ್ನಿಫಿಕೆಂಟ್ ರೀಸನ್ ಆಗಿರುತ್ತೆ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ರ್ಯಾಲಿ ಕಂಡಿರೋದಕ್ಕೆ. ಎರಡನೇ ಸಿಗ್ನಿಫಿಕೆಂಟ್ ಪಾಯಿಂಟ್, ಬಹಳ ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನ, ಜುಲೈ 1, 2022 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅನ್ನ ಭಾರತದಲ್ಲಿ ತರ್ತಾರೆ. ನೀವು ಆಲ್ರೆಡಿ ಗಮನಿಸಿರ್ಬೋದು, ನಾರ್ಮಲ್ ಅಂಗಡಿಗಳಿಗೆ ಹೋದ್ರೆ ನಿಮ್ಗೆ ಮುಂಚೆ ತರ ಪ್ಲಾಸ್ಟಿಕ್ ಕವರ್ ಸಿಗ್ತಾ ಇಲ್ಲ, ಪೇಪರ್ ಕವರ್ ನ ನಿಮ್ಗೆ ಕೊಡ್ತಿದ್ದಾರೆ. ಸೊ ಇದು ಒನ್ ಆಫ್ ದ ಸಿಗ್ನಿಫಿಕೆಂಟ್ ರೀಸನ್ ಅಂತ ಹೇಳ್ಬೋದು. ಇಮಿಡಿಯೇಟ್ ಬೂಸ್ಟ್ ಎಂಟೈರ್ ಪೇಪರ್ ಇಂಡಸ್ಟ್ರಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ಓವರ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ COVID-19 ಲಾಕ್ ಡೌನ್ ರಿಲೀಸ್ ಆಗಿರೋದು ಒಂದ್ ಕಡೆಯಿಂದ ಆದ್ರೆ, ಇನ್ನೊಂದು ಕಡೆಯಿಂದ ಪ್ಲಾಸ್ಟಿಕ್ ಬ್ಯಾನ್ ಆಗಿರ್ತಕ್ಕಂಥದ್ದು ಕೂಡ ಒನ್ ಆಫ್ ದ ಮೇಜರ್ ಬೂಸ್ಟ್ ಆಗಿರುತ್ತೆ ಈ ಎಂಟೈರ್ ಒಂದು ಇಂಡಸ್ಟ್ರಿ ಅಂತ ಹೇಳೋದಾದ್ರೆ. ಇದು ಈ ಇಂಡಸ್ಟ್ರಿಯ ಪಾಸಿಟಿವ್ ಸೈಡ್ ಆಯ್ತು ಅಂತಂದ್ರೆ, ಚಾಲೆಂಜಸ್ ಗಳು ಅಂತ ಹೇಳೋದಾದ್ರೆ ಮೇಜರ್ ಆಗಿ ಇವತ್ತಿನ ಕಾಲಕ್ಕೆ ಚಾಲೆಂಜಸ್ ಅಂತಂದ್ರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್. ರಫ್ಲಿ ಓವರ್ ಆಲ್ ಇದು ಒಂದು ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಪೇಪರ್ ಎಂಡ್ ಪ್ರಾಡಕ್ಟ್ ರೆಡಿ ಮಾಡಬೇಕು ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿದೆ, ಅಗ್ರಿ ರಿಲೇಟೆಡ್ ಓವರ್ ಆಲ್ ರೆಸಿಡ್ಯೂಸ್ ಗಳು ಅಲ್ಲಿಂದ ಬರ್ತಕ್ಕಂಥ ವೇಸ್ಟ್ ಗಳಿಂದ ಅಥವಾ ಅಲ್ಲಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಇಂದ ರೆಡಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಒಂದು ಪೇಪರ್ ಪ್ರೊಡಕ್ಷನ್ ಆಗಿರ್ತಕ್ಕಂಥ ವೇಸ್ಟೇಜ್ ಇಂದಾನೆ ಓವರ್ ಆಲ್ ಇದನ್ನ ಮತ್ತೆ ರೆಡಿ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ನಮ್ಮ ಕನ್ಸ್ಯೂಮ್ಷನ್ ರೇಟ್ ಏನಿದೆಯೋ ಓವರ್ ಆಲ್ ಪೇಪರ್ ನ ಕನ್ಸ್ಯೂಮ್ಷನ್ ರೇಟ್ ಕಡಿಮೆ ಇದೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಯ್ತು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಆ ಟೈಮ್ ಅಲ್ಲಿ ಇದರಿಂದ ಜನರೇಟ್ ಆಗ್ತಕ್ಕಂತಹ ವೇಸ್ಟ್ ಕೂಡ ಕಡಿಮೆ ಇದೆ ನಮ್ಮಲ್ಲಿ. ಅಂದ್ರೆ ವಾಪಸ್ ರೀಯೂಸ್ ಮಾಡ್ತಕ್ಕಂತಹ ವೇಸ್ಟ್ ಅನ್ನ ಮತ್ತೆ ರೀಯೂಸ್ ಮಾಡ್ತಕ್ಕಂಥ ಪೊಟೆನ್ಶಿಯಲ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಓವರ್ ಆಲ್ ಈ ಒಂದು ವೇಸ್ಟ್ ಏನಿದೆಯೋ ಅಥವಾ ಪೇಪರ್ ವೇಸ್ಟ್ ಅನ್ನ ನಾವು ಹೊರಗಡೆಯಿಂದ ಆಮದು ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಇದೆ. ಸೊ ಡೇಟಾ ಹೇಳುತ್ತೆ ರಫ್ಲಿ 70% ನಷ್ಟು ವೇಸ್ಟ್ ಪೇಪರ್ ಡಿಮ್ಯಾಂಡ್ ಏನಿದೆಯೋ ನಮ್ದು ಇವತ್ತಿನ ಮಟ್ಟಿಗೆ ನಾವು ಫುಲ್ಫಿಲ್ ಮಾಡ್ತಾ ಇರತಕ್ಕಂಥದ್ದು ಹೊರಗಡೆ ದೇಶಗಳಿಂದ ಅದನ್ನ ಆಮದು ಮಾಡ್ಕೊಳ್ಳೋದ್ರ ಮೂಲಕ, ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೂಲಕ. ಸೊ ಇದು ಸದ್ಯಕ್ಕಿರ್ತಕ್ಕಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ಬೋದು. ಆಸ್ ಅಂಡ್ ವೆನ್ ಕನ್ಸಂಪ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋದಾಗೆ ವೇಸ್ಟೇಜ್ ಕೂಡ ಜಾಸ್ತಿ ಜನರೇಟ್ ಆಗುತ್ತೆ, ಅದರಿಂದ ಮತ್ತೆ ಅದನ್ನ ರಿಯೂಸ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ವಿಷಯ ಅಂತ ಹೇಳೋದಾದ್ರೆ ವೇಸ್ಟ್ ಪೇಪರ್ ಗೆ ಸಂಬಂಧಪಟ್ಟಿರತಕ್ಕಂತಹ ಡಿಪೆಂಡೆನ್ಸಿ ಸ್ಲೋಲಿ ಕಡಿಮೆ ಆಗಬಹುದು ಆಸ್ ಅಂಡ್ ವೆನ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಬೆಳೀತಾ ಇದ್ದ ಹಾಗೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಓವರ್ ಆಲ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರೀಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರೋದು ಅಂತ ನೋಡೋದಾದ್ರೆ, ಓವರ್ ಆಲ್ ಈ ಪೇಪರ್ ಕಂಪನೀಸ್ ಗಳು ಏನಿತ್ತು ಕಂಪನಿಲಿ ಲಾಕ್ ಡೌನ್ ಟೈಮ್ ಅಲ್ಲಿ ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ತಾರೆ. ಆ ಟೈಮ್ ಅಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಾ ಇರಲ್ಲ. ಸೊ ಈ ಒಂದು ವೇಸ್ಟ್ ಪೇಪರ್ ಗಳು ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಗಳ ಸ್ಟೋರೇಜ್ ಫೈಲ್ ಅಪ್ ಆಗಿತ್ತು ಇನ್ವೆಂಟರಿಯಲ್ಲಿ ಈ ಎಂಟೈರ್ ಕಂಪನೀಸ್ ಗಳಲ್ಲಿ. ಸೊ ಓವರ್ ಆಲ್ ರಿಲೀಸ್ ಆದ ತಕ್ಷಣ ಯಾವಾಗ ಡಿಮ್ಯಾಂಡ್ ಬರೋಕ್ ಶುರು ಆಯ್ತು, ಇರ್ತಕ್ಕಂಥ ರಾ ಮಟೀರಿಯಲ್ ಮತ್ತೆ ರೀಯೂಸ್ ಮಾಡೋಕ್ ಶುರು ಮಾಡ್ತಾರೆ. ನೀವು ಗಮನಿಸ್ತಾ ಇರಬಹುದು, AK ಪೇಪರ್ ಇರ್ಬೋದು, ವೆಸ್ಟ್ ಕೋಸ್ಟ್ ಪೇಪರ್ ಇರ್ಬೋದು, ಸಿಗ್ನಿಫಿಕೆಂಟ್ ಇನ್ವೆಂಟರಿನ ಹೋಲ್ಡ್ ಮಾಡಿರೋದು ಇಲ್ಲಿ ನಮಗೆ ಗಮನಕ್ಕೆ ಸಿಗುತ್ತೆ. ಅಂದ್ರೆ ಓವರ್ ಆಲ್ ಇವ್ರಿಗೆ ರಾ ಮಟೀರಿಯಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗದೇನೆ ಇಂಟರ್ನಲ್ಲಿ ಇರ್ತಕ್ಕಂತಹ ಸಿಸ್ಟಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪೇಪರ್ ನ ರೆಡಿ ಮಾಡ್ತಕ್ಕಂತಹ ಪವರ್ ನ ಈ ಕಂಪನೀಸ್ ಗಳು ಹೊಂದುತ್ತೆ. ಆಸ್ ಎ ರಿಸಲ್ಟ್ ಓವರ್ ಆಲ್ ಕಂಪನೀಸ್ ಗಳ ಶೇರ್ ಗಳಲ್ಲಿ ಲಾಸ್ಟ್ 1 ವರ್ಷದಲ್ಲಿ ಸಿಗ್ನಿಫಿಕೆಂಟ್ ಗ್ರೋತ್ ಕಂಡಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಗಳು ನಮಗೆ ತಿಳಿಸ್ಕೊಡುತ್ತೆ ಎಂಟೈರ್ ಪೇಪರ್ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳೇನು. ಅಟ್ ದ ಸೇಮ್ ಟೈಮ್ ಇನ್ ಟರ್ಮ್ಸ್ ಆಫ್ ದ ಪಾಸಿಟಿವ್ ಥಿಂಗ್ ಅಂತ ಹೇಳಿದ್ರೆ ಏನಿದೆ, ಚಾಲೆಂಜಸ್ ಏನಿದೆ ಅನ್ನೋದು ನಮಗೆ ಇವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇವಾಗ ಇಂಪಾರ್ಟೆಂಟ್ ಪ್ರಶ್ನೆಗೆ ಬರೋಣ. ಓವರ್ ಆಲ್ ಪೇಪರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಟಾಪ್ 5 ಪ್ಲೇಯರ್ಸ್ ಗಳ ಬಗ್ಗೆ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ಶೇಷಸಾಯಿ ಪೇಪರ್ ಅಂಡ್ ಬೋರ್ಡ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು 1960ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿ. ಬಹುಶಃ ಮೋಸ್ಟ್ಲಿ ನಿಮ್ಮಲ್ಲಿ ಯಾರು ಕೇಳಿರಲ್ಲ ಇದರದ್ದು ಒಂದು ಕಂಪನಿ ಇದೆ ಅಂತ ಹೇಳ್ಕೊಂಡು. ಬಟ್ ಈ ಕಂಪನಿಯ ಮೇನ್ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಓವರ್ ಆಲ್ ಪೇಪರ್ ಇಂಡಸ್ಟ್ರಿಯಲ್ಲಿ 60 ವರ್ಷಗಳ ಅನುಭವವನ್ನ ಹೊಂದಿರತಕ್ಕಂಥ ಕಂಪನಿ ಆಗಿರುತ್ತೆ. ಅದು ತಮಾಷೆ ಅಲ್ಲ, 1960ರಲ್ಲಿ ಸ್ಟಾರ್ಟ್ ಆದಂತಹ ಕಂಪನಿ ಸಿಗ್ನಿಫಿಕೆಂಟ್ ಅನುಭವವನ್ನ ಪೇಪರ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಹೊಂದಿದೆ. ಆಫ್ ದ ಮೇಜರ್ ಸ್ಟ್ರೆಂತ್ ಕಂಪನಿಗೆ ಇರತಕ್ಕಂಥದ್ದು ಇವರ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಹೇಳ್ಬೋದು. ಬಿಕಾಸ್ ಇವ್ರಿಗೆ ಆಲ್ರೆಡಿ 60 ವರ್ಷದ ಅನುಭವ ಇರೋದ್ರಿಂದ ಇವ್ರಲ್ಲಿ ಇರ್ತಕ್ಕಂತಹ ನೆಟ್ವರ್ಕ್ ಏನಿದೆಯೋ ಅಂದ್ರೆ ತಲುಪಿಸ್ತಕ್ಕಂಥ ಎಂಡ್ ಯೂಸರ್ ಗೆ ತಲುಪಿಸ್ತಕ್ಕಂತಹ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಕಂಪನಿ ಹೊಂದಿದೆ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಬೇರೆ ಕಂಟ್ರೀಸ್ ಗಳಿಗೂ ಸೀಮಿತವಾಗಿನೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. US ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಕಂಟ್ರೀಸ್ ಗಳಿಗೂ ಕೂಡ ಇವತ್ತಿನ ಮಟ್ಟಿಗೆ ತನ್ನ ಪ್ರಾಡಕ್ಟ್ ಅನ್ನ ತಲುಪಿಸ್ತಾ ಇದೆ ಕಂಪನಿ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಹೊಂದೋದ್ರ ಮೂಲಕ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಬಾರೋವಿಂಗ್ಸ್ ಅಂದ್ರೆ ಸಾಲದ ವಿಚಾರ ಅಂತ ಹೇಳೋದಾದ್ರೆ, ಮಾರ್ಚ್ 2016 ಆಲ್ಮೋಸ್ಟ್ 5 ವರ್ಷದಿಂದ ಸಿಗ್ನಿಫಿಕೆಂಟ್ ಡೌನ್ ಹಾಕೊಂಡು ಬಂದಿದೆ. ಬಾರೋಯಿಂಗ್ಸ್ ಗಳು ಅಥವಾ ಸಾಲಗಳು ಕಡಿಮೆ ಹಾಕೊಂಡು ಬಂದಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಓವರ್ ಆಲ್ ಸೇಲ್ಸ್ ಅಲ್ಲಿ ಅಂತ ಹೇಳೋದಾದ್ರೆ ರೀಸೆಂಟ್ ದಿನಗಳ ಅಂದ್ರೆ 2021 ಇಂದ 22 ಕಂಪೇರ್ ಮಾಡಿ ನೋಡೋದಾದ್ರೆ ಆಲ್ಮೋಸ್ಟ್ ಡಬಲ್ ಗ್ರೋತ್ ನಮಗೆ ಕಾಣಿಸ್ತಾ ಇದೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಅಂತ ಹೇಳೋದಾದ್ರೆ. ಸೊ ನೆಟ್ ಪ್ರಾಫಿಟ್ ಏನಿದೆಯೋ ಕಂಪನಿದು ಆಲ್ಮೋಸ್ಟ್ ಸೇಮೇ ಉಳ್ಕೊಂಡಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಗ್ರೋತ್ ಆಗಿರೋದನ್ನು ಕೂಡ ಗಮನಿಸಬಹುದು. 100 ಕೋಟಿ ಇದ್ದಂತಹ ಗ್ರೋತ್ ಓವರ್ ಆಲ್ ಮಾರ್ಚ್ 2022 ಅಷ್ಟೊತ್ತಿಗೆ 103 ಕೋಟಿಗೆ ರೀಚ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಈ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಇವಾಗ.
ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಶೇಷಸಾಯಿ ಪೇಪರ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 286.3 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 12.59 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಓವರ್ ಆಲ್ 0, ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಲಿ, ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಹಾಗೆ ಕಳೆದ 5 ವರ್ಷದಲ್ಲಿ 4.11% ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 8.85% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 59.9% ರಿಟರ್ನ್ ಕಂಡಿದ್ರೆ ಕಳೆದ 5 ವರ್ಷದಲ್ಲಿ 14.24% ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 TMA ಒಂದು 202ರಲ್ಲಿದೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಮೂವಿಂಗ್ ಅವರೇಜ್ ಮೇಲೆ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14, RSI 14 ಬಂದು 74.84 ಅಂದ್ರೆ 60 ಮೇಲೆ ಇದೆ. ಪಾಸಿಟಿವ್ ಟ್ರೆಂಡ್ ನಡೀತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಓವರ್ ಬಾಟ್ ಕಂಡೀಷನ್ ಅಂತ ಹೇಳ್ತಾರೆ. 70 ಮೇಲೆ RSI ಇರೋದು ಜಾಸ್ತಿ ಜನಗಳು ಜಾಸ್ತಿ ಬೆಲೆ ಕೊಟ್ಟು ಬೈ ಮಾಡ್ತಾ ಇದಾರೆ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡುತ್ತೆ RSI ಟೆಕ್ನಿಕಲ್ ಪ್ರಕಾರ. ಆಮೇಲೆ ಇರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ಆಂಧ್ರ ಪೇಪರ್ ಲಿಮಿಟೆಡ್ ಅಂತ ಹೇಳ್ಕೊಂಡು, ಈ ಪರ್ಟಿಕ್ಯುಲರ್ ಕಂಪನಿ ಹೆಸರು ಹೇಳೋ ಪ್ರಕಾರನೇ ಪೇಪರ್ ಇಂಡಸ್ಟ್ರಿಗೆ ಮೇಜರ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಕಂಪನಿ. ಓವರ್ ಆಲ್ ಪೇಪರ್ ಬೋರ್ಡ್ಸ್ ಗಳಿರ್ಬೋದು, ಎಸ್ಪೆಷಲಿ ರೈಟಿಂಗ್ ಪೇಪರ್ ಏನ್ ನೋಡ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ ಯೂಸ್ ಮಾಡ್ತಕ್ಕಂಥ ರೈಟಿಂಗ್ ಪೇಪರ್ಸ್ ಗಳನ್ನ ರೆಡಿ ಮಾಡ್ತಕ್ಕಂತಹ ಕಂಪನಿ ಈ ಕಂಪನಿ ಆಗಿರುತ್ತೆ. ಅದರ ಜೊತೆಗೇನೆ ಓವರ್ ಆಲ್ ಕಂಪನಿ ಇವತ್ತಿನ ಮಟ್ಟಿಗೆ ಫಾರ್ಮಾ ಇನ್ಸರ್ಟ್ಸ್ ಗಳಿರ್ಬೋದು, ಗ್ರಾಸರಿ ಫುಡ್ ಬ್ಯಾಗ್ಸ್ ಇರ್ಬೋದು, ವೆಡ್ಡಿಂಗ್ ಕಾರ್ಡ್ ಇನ್ವಿಟೇಷನ್ಸ್ ಗಳು, ಈ ರೀತಿಯಂತ ಡಿಫರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಡಿಫರೆಂಟ್ ವಿಧಗಳಲ್ಲಿ ಹೊಂದಿರುತ್ತೆ. ಅಟ್ ದ ಸೇಮ್ ಟೈಮ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಗಳು, ಫೋಟೋಸ್, ರೆಗ್ಯುಲರ್ ಫೋಟೋಸ್ ಗಳಿಗೆ ಯೂಸ್ ಆಗ್ತಕ್ಕಂಥ ಪೇಪರ್ ಇರ್ಬೋದು, ಬ್ಯಾಟರೀಸ್ ಗಳಿರ್ಬೋದು, ಹಾಗೆ ಚಾರ್ಟ್ಸ್, ಹಾಗೆ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ರಿಲೇಟೆಡ್ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ನು ಆ ಕಂಪನಿಯ ಬಾರೋಯಿಂಗ್ಸ್ ಅಂತ ಹೇಳೋದಾದ್ರೆ ಸಿಗ್ನಿಫಿಕೆಂಟ್ ಡಿಕ್ಲೈನ್. ಆಲ್ಮೋಸ್ಟ್ ಮಾರ್ಚ್ 2015ರಲ್ಲಿ 502 ಕೋಟಿ ಇದ್ದಂತಹ ಸಾಲ ಇವಾಗ 59 ಕೋಟಿಗೆ ಬಂದಿದೆ. ಆಲ್ಮೋಸ್ಟ್ ಸಿಗ್ನಿಫಿಕೆಂಟ್ ಡೌನ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ದ ಬಾರೋವಿಂಗ್ಸ್, ಅಂದ್ರೆ ಸಾಲದಲ್ಲಿ ಕಡಿಮೆ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಹಾಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಅಂತಂದ್ರೆ ಲೈಕ್ ಅದರ್ ಕಂಪನೀಸ್, ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಕಂಪನೀಸ್ ಗಳು ಫೇಸ್ ಮಾಡ್ತಕ್ಕಂಥ ಚಾಲೆಂಜ್ ಇದು ಸೈಕ್ಲಿಕಲ್ ಇನ್ ನೇಚರ್ ಅಂತ ಹೇಳ್ಬೋದು. ಬಿಕಾಸ್ ಇವರ ಡಿಪೆಂಡೆನ್ಸಿ ಏನಿದೆಯೋ ರಾ ಮಟೀರಿಯಲ್ ಮೇಲೆ ಇರತಕ್ಕಂತಹ ಡಿಪೆಂಡೆನ್ಸಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಆ ರೀತಿಯಾದಂತಹ ವಿಷಯದಲ್ಲಿ ಇವರಿಗೆ ತಗೊಳ್ತಕ್ಕಂತಹ ರಾ ಮಟೀರಿಯಲ್ ಕಾಸ್ಟ್ ಅಲ್ಲಿ ವೇರಿಯೇಷನ್ಸ್ ಗಳು ಬಂದಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಅಂದ್ರೆ ಕನ್ಸಿಸ್ಟೆಂಟ್ ಆಗಿಲ್ಲ, ಒಂದ್ಸತಿ ಜಾಸ್ತಿ ಆಗೋದು, ಒಂದ್ಸತಿ ಕಡಿಮೆ ಆಗೋದು, ಈ ರೀತಿಯಾದಂತಹ ಇನ್ಕನ್ಸಿಸ್ಟೆಂಟ್ ಒಂದು ಬಿಹೇವಿಯರ್ ಏನಿದೆಯೋ ಇವರ ರಾ ಮಟೀರಿಯಲ್ ಕಾಸ್ಟ್ ಅಲ್ಲಿ ಕ್ಲಿಯರ್ ಆಗಿ ನಮಗೆ ತೋರಿಸ್ಕೊಡುತ್ತೆ. ಎಂಟೈರ್ ಇದು ಸೈಕ್ಲಿಕಲ್ ಇನ್ ನೇಚರ್ ಆಗಿರುತ್ತೆ. ಅವರ ಓವರ್ ಆಲ್ ರಾ ಮಟೀರಿಯಲ್ ಕಾಸ್ಟ್ ಅಲ್ಲಿ ಇರೋ ವೇರಿಯೇಷನ್ಸ್ ಆದ್ರೆ ಅದರ ಡೈರೆಕ್ಟ್ ಪರಿಣಾಮ ಈ ಕಂಪನಿ ಮೇಲೂ ಕೂಡ ಬೀರುತ್ತೆ. ಇದೇ ಸದ್ಯಕ್ಕೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಅಂತ ಹೇಳ್ಬೋದು. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಈ ಕಂಪನಿದು. ಆಂಧ್ರ ಪೇಪರ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 473.4 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 9.5 ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ 0.0, ಇದು ಆಲ್ಮೋಸ್ಟ್ ನೆಕ್ಸ್ಟ್ ನಿಲ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ. ಕಳೆದ 5 ವರ್ಷದಲ್ಲಿ 3.32% ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 13.63% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ 104.78% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದ್ರೆ ಕಳೆದ 5 ವರ್ಷದಿಂದ ಅಂತ ನೋಡೋದಾದ್ರೆ 9.76% ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕಂಪನಿ ಕೊಟ್ಟಿರುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200 ಡೇ ಮೂವಿಂಗ್ ಆವರೇಜ್ 327ರಲ್ಲಿದೆ. ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 14 ಬಂದು 76. ಅಗೇನ್ ನಾನು ಲಾಸ್ಟ್ ಎಕ್ಸ್ಪ್ಲೇನ್ ಮಾಡಿದ ಹಾಗೇನೆ 60 ಮೇಲೆ ಇದೆ, ಪಾಸಿಟಿವ್ ಸ್ಟ್ರೆಂತ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ 70 ಮೇಲೆ RSI ಇರೋದ್ರಿಂದ ಓವರ್ ಬಾಟ್ ಕಂಡೀಷನ್ ನ ಇಂಡಿಕೇಟ್ ಮಾಡುತ್ತೆ. ಜಾಸ್ತಿ ಜನಗಳು ಜಾಸ್ತಿ ಬೆಲೆ ಕೊಟ್ಟು ಬೈ ಮಾಡ್ತಾ ಇದಾರೆ ಅನ್ನೋ ಒಂದು ಇಂಪಾರ್ಟೆಂಟ್ ಮಾಹಿತಿನ ನಮಗೆ RSI 14 ಇಲ್ಲಿ ಒದಗಿಸಿಕೊಡುತ್ತೆ. ಅಲ್ಲಿ ನಮ್ಮಲ್ಲಿ ಎಷ್ಟಿರ್ತಕ್ಕಂತಹ ಮೂರನೇ ಕಂಪನಿ ಅಂತ ಹೇಳೋದಾದ್ರೆ ವೆಸ್ಟ್ ಕೋಸ್ಟ್ ಮಿಲ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗಿರತಕ್ಕಂತಹ ಕಂಪನಿ 1955ರಲ್ಲಿ. ಓವರ್ ಆಲ್ ಈ ಕಂಪನಿಯ ಬಿಸ್ನೆಸ್ ಅಂತ ಹೇಳೋದಾದ್ರೆ ಮೇನ್ಲಿ ಪ್ರಿಂಟಿಂಗ್ ಪೇಪರ್ ಹಾಗೆ ಪ್ಯಾಕೇಜಿಂಗ್ ಮಟೀರಿಯಲ್ ರಿಲೇಟೆಡ್ ಸುಮಾರು ಕೆಲಸಗಳನ್ನ ಮಾಡ್ತಾ ಇದೆ. ಇವ್ರಿಗೆ ಇರ್ತಕ್ಕಂಥ ಡಿಫರೆಂಟ್ ಪ್ರಾಡಕ್ಟ್ಸ್ ಗಳನ್ನ ನಾವು ಇಲ್ಲಿ ತೋರಿಸ್ತಾ ಇದೀವಿ, ನೋಡ್ತಾ ಇರಬಹುದು ಆನ್ಯುವಲ್ ರಿಪೋರ್ಟ್ ಅಲ್ಲಿ ತೋರಿಸಿರೋ ಪ್ರಕಾರ. ಇವತ್ತಿನ ಮಟ್ಟಿಗೆ ಈ ಕಂಪನಿ 3,20,000 ಮೆಟ್ರಿಕ್ ಟನ್ ಅಷ್ಟು ಕೆಪಾಸಿಟಿಯನ್ನು ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಪೇಪರ್ ಪ್ರೊಡಕ್ಷನ್ ಅಂತ ಹೇಳೋದಾದ್ರೆ. ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಈ ಲಾಸ್ಟ್ 2 ಕಂಪನಿಗಳು ಏನ್ ಡಿಸ್ಕಷನ್ ಮಾಡಿದ್ವಿ ಅದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ರೆವಿನ್ಯೂ ಅಲ್ಲಿ ಸ್ಟೇಬಲ್ ಗ್ರೋತ್ ಅಥವಾ ಸ್ಟೇಬಲ್ ಆಗಿಟ್ಟಿರೋದು ಈ ಕಂಪನಿಯಲ್ಲಿ ನಾವು ಗಮನಿಸಬಹುದಾಗಿರುತ್ತೆ, ಅಥವಾ ರೆವಿನ್ಯೂ ಸ್ಟೇಬಲ್ ಆಗಿರೋದನ್ನ ನಾವು ಗಮನಿಸಬಹುದು. ನೀವು ನೋಡ್ತಾ ಇರಬಹುದು ಇಲ್ಲಿ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಮಾರ್ಚ್ 2018ರಲ್ಲಿ 1,710 ಕೋಟಿಗಳಷ್ಟು ಸೇಲ್ಸ್ ಇದ್ದಂತಹ ನಂಬರ್ ಮಾರ್ಚ್ 2022 ಅಷ್ಟೊತ್ತಿಗೆ 3,378 ಕೋಟಿಗೆ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿರೋದನ್ನ ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಹಾಗೆ ತಮಾಷೆ ವಿಷಯ ಏನು ಅಂತಂದ್ರೆ ಆಂಧ್ರ ಪೇಪರ್ಸ್ ಲಿಮಿಟೆಡ್ ಅಂದ್ರೆ ಲಾಸ್ಟ್ ಏನ್ ಡಿಸ್ಕಷನ್ ಮಾಡಿದ್ನೋ ಆ ಕಂಪನಿಯಲ್ಲಿ ಮೆಜಾರಿಟಿ ಆಫ್ ದ ಸ್ಟೇಕ್ ಅನ್ನ ಈ ಕಂಪನಿ ಆಲ್ರೆಡಿ ತನ್ನದಾಗಿಸಿಕೊಂಡಿರುತ್ತೆ. ರಫ್ಲಿ 72% ಸ್ಟೇಕ್ ಅನ್ನ ಆ ಕಂಪನಿಯಲ್ಲಿ ಇದೇ ಕಂಪನಿ ಹೊಂದಿರುತ್ತೆ. ಅಂದ್ರೆ ಆ ಕಂಪನಿಯ ಮೇಜರ್ ಪೋರ್ಷನ್ ಅನ್ನ ಆಲ್ರೆಡಿ ಈ ಕಂಪನಿ ಹೊಂದಿರೋದ್ರಿಂದ ಪೇಪರ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಮೇಜರ್ ಪ್ಲೇಯರ್ ನ ತಮ್ಮದಾಗಿಸಿಕೊಂಡಿರೋದು ಕೂಡ ಈ ಕಂಪನಿಗೆ ಇರತಕ್ಕಂತ ಒಂದು ಮೇಜರ್ ಪಾಯಿಂಟ್ ಆಗಿರುತ್ತೆ ಸದ್ಯಕ್ಕೆ. ಹಾಗೇನೆ ಚಾಲೆಂಜಸ್ ಗಳು ಅಂತ ಹೇಳೋದಾದ್ರೆ
ನಾನು already ಹೇಳಿದೆ, ಇಂಟರ್ನ್ಯಾಷನಲ್ ಪ್ರೈಸಸ್ ಗಳೇನಿದೆಯೋ ಈ ಒಂದು ರಾ ಮಟೀರಿಯಲ್ ಆಗ್ತಕ್ಕಂತಹ ಬದಲಾವಣೆಗಳು ಈ ಕಂಪನಿ ಮೇಲೂ ಕೂಡ ಬೀರುತ್ತೆ. ಸೊ ಹಾಗಾಗಿ ಓವರ್ ಆಲ್ ಹೊರಗಡೆ ಆಗ್ತಾ ಇರತಕ್ಕಂಥ ಬದಲಾವಣೆಗಳ ಇಂಪ್ಯಾಕ್ಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಾ ಮಟೀರಿಯಲ್ ಮೇಲೆ ಬೀಳೋದು ಈ ಕಂಪನಿಗೆ ಒನ್ ಆಫ್ ದ ಮೇಜರ್ ಚಾಲೆಂಜ್ ಆಗಿರುತ್ತೆ. ಇದು ಇದೇ ಕಂಪನಿ ಅಂತಲ್ಲ, ಬೇರೆ ಕಂಪನೀಸ್ ಗಳು ಕೂಡ ಇಲ್ಲಿ ಬರುತ್ತೆ. ಎಂಟೈರ್ ಇಂಡಸ್ಟ್ರಿಯಲ್ಲಿ ಇದು ಒಂದು ಮೇಜರ್ ಚಾಲೆಂಜ್ ಆಗಿರುತ್ತೆ. ಈ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ವೆಸ್ಟ್ ಕೋಸ್ಟ್ ಪೇಪರ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 565.3, ಪಿ ರೇಷಿಯೋ 8.11, ಡೆಟ್ ಟು ಇಕ್ವಿಟಿ 0.28, ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 20.15% ನಷ್ಟು ಆಗಿರುತ್ತೆ. ಕಳೆದ ಒಂದು ವರ್ಷದಲ್ಲಿ 142% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದ್ರೆ, ಕಳೆದ 5 ವರ್ಷದಲ್ಲಿ 24.63% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 367 200 ಡೇ ಮೂವಿಂಗ್ ಅವರೇಜ್ ಆಗಿರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದರ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 ಅಂದ್ರೆ RSI 14 ಡೇಟಾ 75. ಅಗೇನ್ ಇದೇ ಸ್ಟೋರಿನೇ, ಇಲ್ಲಿ 70 ಮೇಲೆ ಇರೋದು ಓವರ್ ಬಾಟ್ ಕಂಡೀಷನ್ ಆಗಿರುತ್ತೆ. ಅಂದ್ರೆ ಜಾಸ್ತಿ ಜನಗಳು ಜಾಸ್ತಿ ಬೆಲೆ ಕೊಟ್ಟು ಬೈ ಮಾಡ್ತಾ ಇದಾರೆ ಅಂತ. ಬಟ್ ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಅಲ್ಲಿ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ವೆಲ್, ನಮ್ಮಲ್ಲಿ ಎಷ್ಟಿರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು JK ಪೇಪರ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಮೋಸ್ಟ್ಲಿ ಹೆಸರನ್ನ ಕೇಳಿರ್ತೀವಿ ನಾವು ಸುಮಾರು ಕಡೆಗೆ. ಈ ಕಂಪನಿ ಮೆಜಾರಿಟಿ ಆಫ್ ದ ಕೆಪಾಸಿಟಿನ ಇವತ್ತಿನ ಮಟ್ಟಿಗೆ ಪೇಪರ್ ಪ್ರೊಡಕ್ಷನ್ ಅಂತ ಹೊಂದಿರುತ್ತೆ. ರಫ್ಲಿ 7,61,000 ಟನ್ಸ್ ಪರ್ ಆನಮ್ ಅಷ್ಟು ಕೆಪಾಸಿಟಿನ ಈ ಕಂಪನಿ ತನ್ನದಾಗಿಸ್ಕೊಂಡಿದ್ರೆ, ರಫ್ಲಿ 1,70,000 ಟನ್ಸ್ ಪರ್ ಆನಮ್ ನಷ್ಟು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಈ ಕಂಪನಿ ರೀಸೆಂಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಓವರ್ ಆಲ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಟಾಪ್ 2ನೇ ಮೇಜರ್ ಪ್ಲೇಯರ್ ಆಗಿರ್ತಾರೆ ಪೇಪರ್ ರಿಲೇಟೆಡ್ ಇಂಡಸ್ಟ್ರಿಲಿ ಈ ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ. ರಫ್ಲಿ 10% ನಷ್ಟು ಮಾರ್ಕೆಟ್ ಶೇರ್ ನ ಕೋಟೆಡ್ ಪೇಪರ್ ಅಲ್ಲಿ ಈ ಕಂಪನಿ ಹೊಂದಿದ್ರೆ, 19% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಪ್ಯಾಕೇಜಿಂಗ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ತನ್ನದಾಗಿಸಿಕೊಂಡಿರುತ್ತೆ. ಓವರ್ ಆಲ್ ಕಳೆದ 5 ವರ್ಷದಲ್ಲಿ 27% ನಷ್ಟು ಓವರ್ ಆಲ್ ಗ್ರೋತ್ ಅನ್ನ ಪ್ರಾಫಿಟ್ ಅಲ್ಲಿ ಕಂಡಿರುತ್ತೆ. ಅಂದ್ರೆ ನೆಟ್ ಪ್ರಾಫಿಟ್ ಅಲ್ಲೇ ಗ್ರೋತ್ ಕನ್ಸಿಸ್ಟೆಂಟ್ ಆಗಿ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಕಂಪನಿಯ ಪ್ಲಾಂಟ್ಸ್ ಗಳು ಬಹಳ ಸ್ಟ್ರಾಟಜಿಕಲಿ ಇವರು ಪ್ಲೇಸ್ ಮಾಡಿರ್ತಾರೆ. ಅಂದ್ರೆ ರಾ ಮಟೀರಿಯಲ್ ಬೇಕಾದ್ರೆ 10ನೇ ಪ್ಲಾಂಟ್ ಗಳನ್ನ ಇಟ್ಕೊಳ್ತಕ್ಕಂಥದ್ದು, ಅಥವಾ ಡಿಸ್ಟ್ರಿಬ್ಯೂಷನ್ ಗೆ ನಿಯರ್ ಆಗಿ ಪ್ಲಾಂಟ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದು, ಈ ರೀತಿ ಸ್ಟ್ರಾಟಜಿಟಿಕ್ ಆಗಿ ಅವರ ಪ್ಲಾಂಟ್ ಅನ್ನ ಇಟ್ಕೊಂಡಿರೋದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಹಾಗೆ ಇನ್ನೊಂದು ಕ್ರಿಟಿಕಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾನು ಹೇಳಿದೆ ಮೆಜಾರಿಟಿ ಆಫ್ ದ ಕೆಪಾಸಿಟಿಯನ್ನ ರೀಸೆಂಟ್ ದಿನಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದೆ ಕಂಪನಿ. ರಫ್ಲಿ 1,70,000 ಟನ್ಸ್ ಪರ್ ಆನಮ್ ಕೆಪಾಸಿಟಿನ ರೀಸೆಂಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿದ್ದು ಅಂತ ಹೇಳ್ಕೊಂಡು, ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಬಂತು? ಸಾಲದಿಂದ ಬಂದಿರತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂದ್ರೆ ಸಾಲ ತಗೊಂಡು ಕ್ಯಾಪೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಕಂಪನಿ. ರಫ್ಲಿ 3,000 ಕೋಟಿಗಳ ಮೇಲೆ ಇನ್ಕ್ರೀಸ್ ಆಗಿರೋದು ಬಾರೋವಿಂಗ್ಸ್ ಅಲ್ಲಿ ನಾವು ಈಸಿಯಾಗಿ ಗಮನಿಸಬಹುದಾಗಿರುತ್ತೆ ಈ ಪರ್ಟಿಕ್ಯುಲರ್ ಡೇಟಾ ಪ್ರಕಾರ. ಕಂಪನಿ ಎಕ್ಸ್ಪಾನ್ಷನ್ ಏನೋ ಆಗಿದೆ, ಒನ್ ಆಫ್ ದ ಪಾಸಿಟಿವ್ ಪಾಯಿಂಟ್ ಒಂದ್ ಕಡೆ ಅಂತ ಹೇಳ್ಬೋದು. ಬಟ್ ಆ ಕೆಪಾಸಿಟಿಯನ್ನ ಅಥವಾ ಎಕ್ಸ್ಪ್ಯಾಂಡ್ ಮಾಡಿರ್ತಕ್ಕಂಥ ಫೆಸಿಲಿಟೀಸ್ ಗಳನ್ನ ಎಷ್ಟು ಎಫೆಕ್ಟಿವ್ ಆಗಿ ಕಂಪನಿ ಯೂಸ್ ಮಾಡ್ಕೊಳ್ಳುತ್ತೆ, ಹಾಗೆ ತನ್ನ ಬಾರೋವಿಂಗ್ಸ್ ಗಳನ್ನ ಯಾವ ರೀತಿ ಮತ್ತೆ ಮ್ಯಾನೇಜ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು ಹೋಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 426.25 ಆಗಿದ್ರೆ, ಪಿ ರೇಷಿಯೋ 10.31, ಡೆಟ್ ಟು ಇಕ್ವಿಟಿ 1.02. ಕಳೆದ 5 ವರ್ಷದಲ್ಲಿ 8.59% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 19.02% ಆಗಿರುತ್ತೆ. ಹಾಗೆ ಕಳೆದ ಒಂದು ವರ್ಷದಲ್ಲಿ 68.43%, ಹಾಗೆ ಕಳೆದ 5 ವರ್ಷದಲ್ಲಿ 29.75% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿದ್ರೆ ಈ ಕಂಪನಿ ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಅವರೇಜ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 312 ಟ್ರೇಡ್ ಆಗ್ತಾ ಇರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI 14 59.6. ಇಂಟ್ರೆಸ್ಟಿಂಗ್ಲಿ 60 ಹತ್ತಿರ ಇದೆ. 60 ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಅಥವಾ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ ಆಗ್ತಕ್ಕಂತಹ ಚಾನ್ಸ್ ಜಾಸ್ತಿ ಆಗುತ್ತೆ. ವೆಲ್, ನಮ್ಮಲ್ಲಿ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಸೆಂಚುರಿ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್, GK ಬಿರ್ಲಾ ಗ್ರೂಪ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಫ್ಲಾಗ್ಶಿಪ್ ಕಂಪನಿ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಕಂಪನಿ. ಈ ಕಂಪನಿಯ ಓವರ್ ಆಲ್ ರೆವಿನ್ಯೂಸ್ ಗಳ ಪ್ರಕಾರ ಅಂತ ನೋಡೋದಾದ್ರೆ ಸುಮಾರು 4.81 ಲಕ್ಷ MTPA ದಷ್ಟು ಕೆಪಾಸಿಟಿನ ಓವರ್ ಆಲ್ ಟೋಟಲ್ ಕೆಪಾಸಿಟಿ ಕಂಪನಿದಾಗಿರುತ್ತೆ. ಹಾಗೆ ಮ್ಯಾನ್ ಪವರ್ ಅಂತ ಹೇಳೋದಾದ್ರೆ 6,500ಕ್ಕಿಂತ ಜಾಸ್ತಿ ಒಂದು ಮ್ಯಾನ್ ಪವರ್ ಈ ಕಂಪನಿಯಲ್ಲಿ ಇರ್ತಾರೆ. 87 ಮೆಗಾವ್ಯಾಟ್ ನಷ್ಟು ಪವರ್ ಜನರೇಷನ್ ಟರ್ಬೈನ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಫಿಕ್ಸೆಡ್ ಅಸೆಟ್ಸ್ ಅಂತ ಹೇಳೋದಾದ್ರೆ ರಫ್ಲಿ 2,446 ಕೋಟಿಗಳ ಫಿಕ್ಸೆಡ್ ಅಸೆಟ್ ಅನ್ನ ಕಂಪನಿ ಹೊಂದಿರುತ್ತೆ. ಪ್ರೊಡಕ್ಷನ್ ಕೆಪಾಸಿಟಿ ಅಂತ ಹೇಳೋದಾದ್ರೆ ಟಿಶ್ಯೂಸ್ ಅಲ್ಲಿ 72,000 ಟನ್ಸ್ ಪರ್ ಇಯರ್, ಹಾಗೆ ರೇನೋರ್ ಗ್ರೇಡ್ ಪಲ್ಪ್ ಅಲ್ಲಿ 31,000, ಹಾಗೆ ಬೋರ್ಡ್ ಅಲ್ಲಿ 1,80,000, ಪೇಪರ್ ಅಲ್ಲಿ 1,98,000. ಅಂದ್ರೆ ಪೇಪರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಪೋರ್ಷನ್ ಅನ್ನ ಈ ಕಂಪನಿ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಪ್ರೊಡಕ್ಷನ್ ಕೆಪಾಸಿಟಿ ಬ್ರೇಕಪ್ಸ್ ಅಂತ ನೋಡೋದಾದ್ರೆ. ಬಟ್ ಇಂಟ್ರೆಸ್ಟಿಂಗ್ಲಿ ಏನಪ್ಪಾ ಅಂದ್ರೆ ರೆವಿನ್ಯೂಸ್ ಗಳು ಗ್ರೋತ್ ಆಗ್ತಾ ಇದೆ ಕಂಪನಿಯಲ್ಲಿ. ಬರ್ತಕ್ಕಂತಹ ರಾ ಇನ್ಕಮ್ ಏನಿದೆಯೋ ಜಾಸ್ತಿ ಆಗ್ತಾ ಇದೆ. ಅದರ ಮೀರಿ ನೆಕ್ಸ್ಟ್ ಪ್ರಾಫಿಟ್ ಕನ್ವರ್ಟ್ ಮಾಡ್ಬೇಕಲ್ವಾ ಕಂಪನಿ. ಪ್ರಾಫಿಟ್ಸ್ ಅಲ್ಲಿ ಅಷ್ಟೊಂದು ಗ್ರೋತ್ ಆಗಿಲ್ದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಫ್ಲಾಟ್ ಆಗಿದೆ ಓವರ್ ಆಲ್
ರಫ್ಲಿ 45 ಕ್ರೋರ್ಸ್ ನಷ್ಟು ಪ್ರಾಫಿಟ್ ಅನ್ನ ಕಂಪನಿ ರನ್ ಮಾಡಿದೆ ಅಥವಾ ಅಷ್ಟು ತಗೊಂಬಂದಿದೆ ಕಂಪನಿ ರೀಸೆಂಟ್ ದಿನಗಳಲ್ಲಿ. ಕಂಪನಿ ಬಿರ್ಲಾ ಗ್ರೂಪ್ ಅಂಡರ್ ಅಲ್ಲಿ ಬರ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ಇವರಿಗೆ ಬೇರೆ ಇಂಡಸ್ಟ್ರಿ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಗಳನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಓವರ್ ಆಲ್ ಕಂಪನಿ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ರೆವಿನ್ಯೂಸ್ ಗಳಿಂದ ಪ್ರಾಫಿಟ್ ಅನ್ನ ಜನರೇಟ್ ಮಾಡೋದ್ರಲ್ಲಿ ಕಂಪನಿ ಸ್ಟ್ರಗಲ್ ಪಡ್ತಾ ಇರೋದು ಸದ್ಯದ ಮಟ್ಟಿಗೆ ಇರತಕ್ಕಂತಹ ಚಾಲೆಂಜಸ್ ಆಗಿರುತ್ತೆ. ಈ ಚಾಲೆಂಜಸ್ ನ ಮೀರಿ ಯಾವ ರೀತಿ ಕಂಪನಿ ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇರಬಹುದು ನೀವು ಸ್ಕ್ರೀನ್ ಮೇಲೆ ಸೆಂಚುರಿ ಟೆಕ್ಸ್ಟೈಲ್ಸ್ ಅಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 936.3, ಹಾಗೆ ಪಿ ರೇಷಿಯೋ 44.55, ಡೆಟ್ ಟು ಇಕ್ವಿಟಿ 0.31. ಕಳೆದ 5 ವರ್ಷದಲ್ಲಿ ನೆಗೆಟಿವ್ ಅಲ್ಲಿ ಸೇಲ್ಸ್ ಗ್ರೋತ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನೆಗೆಟಿವ್ 11.59% ನಷ್ಟು, ಹಾಗೆ ರಿಟರ್ನ್ ಆನ್ ಇಕ್ವಿಟಿ 5.45% ಆಗಿದ್ರೆ ಕಳೆದ 1 ವರ್ಷದಲ್ಲಿ ಬರೀ 9.66% ನಷ್ಟು. ಬರೀ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ಕಂಪನೀಸ್ ಕಂಪೇರ್ ಮಾಡಿ ನೋಡೋದಾದ್ರೆ ಹೇಳ್ತಾ ಇರೋದು. ಕಳೆದ 5 ವರ್ಷದಲ್ಲಿ 9.87% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 808 ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದರ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 14 65.4 ಇರುತ್ತೆ. ಇದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಬಿಕಾಸ್ 60 ಮೇಲೆ ಇದು ಕ್ರಾಸ್ ಆಗಿರೋದ್ರಿಂದ. ಇದೇ 5 ಕಂಪನೀಸ್ ಗಳಾಗಿತ್ತು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಇವಾಗ ಇನ್ನೊಂದು ಸೆಕ್ಷನ್ ಅನ್ನು ಆಡ್ ಮಾಡಿದೀವಿ ನಾವು, ಇಂಡಸ್ಟ್ರಿ ರಿಲೇಟೆಡ್ ಅನಾಲಿಸಿಸ್ ಅಂತ ಹೇಳೋದಾದ್ರೆ ಎಕ್ಸ್ಪರ್ಟ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಸೆಕ್ರೆಟರಿ ಜನರಲ್ ಆಫ್ ಇಂಡಿಯನ್ ಪೇಪರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಆಗಿರ್ತಕ್ಕಂತಹ ರೋಹಿತ್ ಪಂಡಿತ್ ಅವರು ಸ್ಟೇಟ್ ಮಾಡಿರ್ತಕ್ಕಂತಹ ಸ್ಟೇಟ್ಮೆಂಟ್ ಇದು. ಸೊ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಓವರ್ ಆಲ್ ಶಿಪ್ಪಿಂಗ್ ಕಾಸ್ಟ್ ಆಮೇಲೆ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಗಳು ಸಾರ್ಟ್ ಔಟ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನು ಗ್ರೋತ್ ಬರ್ಬೋದು ಇಂಡಸ್ಟ್ರಿಯಲ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ ಅಂತ ಹೇಳ್ಕೊಂಡು, ಅಟ್ ದ ಸೇಮ್ ಟೈಮ್ ಮಿಸ್ಟರ್ ಪ್ರಶಾಂತ್ ತಾಪ್ಸೆ ಅನ್ನೋ ವ್ಯಕ್ತಿನೂ ಕೂಡ ಓವರ್ ಆಲ್ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗಿ ನಾನು ಹೇಳಿದ್ನು ಪ್ಲಾಸ್ಟಿಕ್ ಬ್ಯಾನ್ ಮೇಲೆ ಅಥವಾ ಪ್ಲಾಸ್ಟಿಕ್ ಬ್ಯಾನ್ ಆಗಿರ್ತಕ್ಕಂಥದ್ದು ಒನ್ ಆಫ್ ದ ಗ್ರೋತ್ ಫ್ಯಾಕ್ಟರ್ ಆಗಿ ಯೂಸ್ ಆಗಬಹುದು ಈ ಇಂಡಸ್ಟ್ರಿಗೆ ಬರ್ತಕ್ಕಂಥ ದಿನಗಳಲ್ಲಿ. ಗ್ರೋತ್ ಪೊಟೆನ್ಶಿಯಲ್ ಇದೆ ಬಿಕಾಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅಂತಂದ್ರೆ ಪೇಪರ್ ನ ಯೂಸ್ ಮಾಡಬೇಕು ಜನಗಳು. ಆ ತರ ಸಮಯದಲ್ಲಿ ಓವರ್ ಆಲ್ ಪೇಪರ್ ಇಂಡಸ್ಟ್ರಿಗೆ ಗ್ರೋತ್ ಬರಬಹುದು ಅಥವಾ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ, ನಿರೀಕ್ಷಣೆಗಳಿದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಜನರಿಕ್ ಮಾರ್ಕೆಟ್ ಅನಾಲಿಸ್ಟಿಕ್ಸ್ ಗಳು ಹೇಳೋ ಪ್ರಕಾರ ಪಾಸಿಟಿವ್ ಬಯಾಸು ಅಥವಾ ಪಾಸಿಟಿವ್ ಒಂದು ಸೆಂಟಿಮೆಂಟ್ ಎಂಟೈರ್ ಇಂಡಸ್ಟ್ರಿ ಮೇಲೆ ಇರೋದು ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದಾಗಿರುತ್ತೆ. ಬಟ್ ನಾವೆಲ್ಲರೂ ಸ್ಮಾರ್ಟ್ ಇನ್ವೆಸ್ಟರ್ ಅಲ್ವಾ, ಸೊ ಹಾಗಾಗಿ ಚಾಲೆಂಜಸ್ ಗಳನ್ನು ಕೂಡ ನಾವು ಇಲ್ಲಿ ಗಮನಿಸಿದೀವಿ. ಚಾಲೆಂಜಸ್ ಗಳು ಏನಂತಂದ್ರೆ ಸದ್ಯದ ಮಟ್ಟಿಗೆ ಇರತಕ್ಕಂತಹ ರಾ ಮಟೀರಿಯಲ್ ಕಾಸ್ಟ್ ಅಲ್ಲಿ ಆಗಿರತಕ್ಕಂತಹ ವೇರಿಯೇಷನ್ಸ್ ಗಳಿರ್ಬೋದು. ಅಟ್ ದ ಸೇಮ್ ಟೈಮ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಏನಿದೆಯೋ ಅಂದ್ರೆ ಟೆಕ್ನಾಲಜಿಕಲಿ ದಿನೇ ಬೆಳೀತಾ ಇದೀವಿ ನಾವು, ಪೇಪರ್ ಕನ್ಸ್ಯೂಮ್ಷನ್ ಕಡಿಮೆ ಆಗ್ಬಹುದು ಅನ್ನೋ ಒಂದು ಭಯಾನು ಕೂಡ ಸುಮಾರು ಜನಗಳಲ್ಲಿ ಇವತ್ತಿನ ಮಟ್ಟಿಗೆ ಇರುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೊಂಡು ಎಫೆಕ್ಟಿವ್ ಡಿಸಿಷನ್ಸ್ ಗಳು ನಾನು ತಗೊಳ್ಬೇಕಾಗುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಏನಾದ್ರು ಪ್ರಶ್ನೆಗಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಫೈನಾನ್ಸ್, ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.